ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಗಾಯ್ಸ್, ನಾನೀಗ ಹೊಲಕ್ಕೆ ಹೊಂಟಿದ್ದೆ. ನಮ್ಮ ಸೊಸೆ ಆಲ್ರೆಡಿ ಹೊಲಕ್ಕೆ ಹೋಗ್ಯಾಳ. ಬೆಳಿಗ್ಗೆ ಹೊಲಕ್ಕೆ ಕರ್ಕೊಂಡು ಹೋಗ್ಯಾರಕ್ಕಿನ್ನ. ಈಗ ನಾವು ಹೋಗ್ಬರ್ರಿ. ನಮ್ಮ ಸೊಸೆ ಬೆಳಿಗ್ಗೆ ಹೊಲಕ್ಕೆ ಬಂದು ಕೆಲಸ ಮಾಡಕ್ಕೆ ಬಂದುಬಿಟ್ಟಾಳ್ರಿ. ಹಾಯ್ ಮೇಡಮ್. ಹಾಯ್ ಹಾಯ್. ಭಾಳ ಗುಡ್ ಗರ್ಲ್ ಅದಾಳ್ರಿ ಆಕಿ. ಹೊಲಕ್ಕೆ ಬಂದು ಇದು ಮಾಡಕ್ಕೆ ಬಂದಾಳ ಆಕಿ ಕೆಲಸ. ಹೌದಿಲ್ವಾ? ಭಾಳ ಶಣಿದಾಳ್ರಿ ಆಕಿ ನಮ್ಮ ಸೊಸೆ. ಒಟ್ಟಾಕಿ ಅದನ್ನಿದ ಅನ್ನಂಗಲ್ಲ. ಹೌದಲ್ವಾ? ಸೈಲೆಂಟ್ ಅಂದ್ರೆ ಸೈಲೆಂಟ್. ಹಾಂ ಹರ್ಷಿತಾ, ಓಯ್ ಹರ್ಷಿತಾ, ಅಬು ಅಲ್ಲವು ಅಬು ಇವ ಅಬು ಅದ ನಲ್ಲಿ. ಅಯ್ಯೋ, ನಮ್ಮ ಮಾವರಲ್ಲಿ ನೀರು ಹಸಾತಿರ್ಬೋದು ಮೋಸ್ಟ್ಲಿ. ಇಲ್ಲೇ ಬೋರ್ ಐತಿ. ಈಗ ಗೊಂಜಾಳ ಬಿತ್ತಾರಿ ಹೊಲಕ್ಕೆ, ಆದ್ರೆ ಇನ್ನೂ ಹುಟ್ಟಿಲ್ಲ. ಮಳೆ ಆಗ್ಬೇಕು. ಮಳೆ ಆದ್ರೆ ಚಂದ ಕೊಡ್ತತಿ. ಇವತ್ತು ಮಧ್ಯಾಹ್ನದಾಗಿಂದ ಹೊಳ್ಳಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ರೀ, ಯಾಕಂದ್ರೆ ಮನ್ಯಾಗ ಮುಕ್ಕೊಂಡಿದ್ದೆ, ರೆಸ್ಟ್ ತೊಗೊಂಡೆ ನಾನು ಇವತ್ತು. ಹೀಗಾಗಿ ಈ ಊರಾಗ ಕಾರು ರೀ, ರಾತ್ರಿ ಎತ್ತಿನ ಕರ್ಕೊಂಡು ಪೂಜೆ ಮಾಡಿ ಮತ್ತು ಊಟ ಮಾಡಿಸ್ತಾರೆ. ಹಿಂಗಾಗಿ ಈಗ ಇವತ್ತು ಉಳ್ಕೊಂಡೆ ನಾ ಇಲ್ಲೇ. ನಾಳೆ ಬೆಳಿಗ್ಗೆ ಎದ್ದವನು ಹೋಗ್ತೀನಿ. ಈಗ ಹಾಲಿನ ಬಂದ ಹೊಲಕ್ಕೆ ಮಳೆ ಆಗುವ ಸಾಧ್ಯತೆ ಐತ್ರಿ ಇವತ್ತು, ಆದ್ರೆ ಆಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಮಳೆ ಗಿಳಿ ಎಲ್ಲ ನಮ್ಮ ಕೈಗೆ ನೋಡ್ರಿ. ಮಳೆ ಆಗಿದ್ರೆ ಭಾಳ ಅನುಕೂಲಕ್ಕಿತ್ತು. ಈಗ ಇಲ್ಲಿ ಗೊಂಜಾಳ ಬಿತ್ತಿದ್ರೆ ಮಳೆ ಬೇಗಿದ್ರೆ ಭಾಳ ಅಂದ್ರೆ ಭಾಳ ಅನುಕೂಲಕ್ಕಿತ್ತು ಇವತ್ತು. ನೀರು ಹಾಸಿದ್ರು ಎಷ್ಟಂತ ಹಾಸ್ತಾರೆ ನೀರು. ಇದು ಒಂದು ಲೈನ್ ಹರಿದೈತೆ ನೋಡ್ರಿ, ಈ ಕಡೆದ್ದು ಒಂದು ಲೈನ್, 2 ಲೈನ್ ತೊಯ್ದ. ಇವತ್ತು ಮಳೆ ಆಗಿತ್ತಂದ್ರೆ ಪೂರ್ತಿ ಹೊಲನ ತೊಯ್ದು ಒಂದು ಮಳೆ ಆಗಿದ್ರೆ ಸಾಕಾಗಿತ್ತು ರೀ. ಇವತ್ತು ಆಗಲಿಲ್ಲ. ಇದು ಹೋರಿ ಕರ ರೀ. ಇದು ಒಂದು 15 ದಿನದ ಐತಿ ಹೆಚ್ಚು ಕಮ್ಮಿ. ಅದನ್ನು ಯಾರೋ ಬೇರೆದವ ಬಂದಾನ ಅಂತೇಳಿ ಹೋದ್ರಾಗ ನೋಡ್ರಿ ಅಲ್ಲಿ ಹೆಂಗೆ ಓದಿರ್ತೈತಿ. ಅವ್ರಿಗೆ ನಾವು ಬೇರೆದವ್ರು ಬಂದೇವಿ ಅಂತ ಹೇಳಿ ಗೊತ್ತಾಗ್ಬಿಡ್ತೈತಿ. ಮನುಷ್ಯನಕ್ಕಿನ್ನ ಶಾರ್ಪ್ ಇರ್ತಾರೆ ಅವರು, ಶಾರ್ಪ್ ಇರ್ತಾವೆ. ಮಳೆ ಕ್ಲೈಮೇಟ್ ನೋಡಿದ್ರೆ ಹಿಂಗೈತಿ. ಮಳೆ ಈಗ ಆಕತಿ ಏನು ಅನ್ನಂಗೆ ಐತಿ, ಆದ್ರೆ ಮಳೆ ಆಗಲಿಲ್ಲ ರೀ ಇವತ್ತು. ಅಲ್ಲಿ ನಮ್ಮ ಅಮ್ಮಾರು ಆಕಳ ಹೆಣ್ಕೊಂಬಂದ್ರೆ ಹಾಲು ತೊಗೊಂಡು ಮನೆಗೆ ಹೋಗ್ರಿ. ನನ್ನ ಗಾಡಿ ಒಳಗೆ ಇಂಜನ್ ಅಂತಲೇ ಸೌಂಡ್ ಬರತ್ತೈತಿ ರೀ. ಅದಕ್ಕೆ ಸೌಂಡ್ ಬರತ್ತಿತ್ತು ಅಂದ್ರೆ ಪಂಚರ್ ತಿದ್ದಾಗ ಆ ಟಯರ್ ಸೊಟ್ಟಪಟ್ಟ ಹಾಕ್ಬಿಟ್ಟ ನಮ್ಮ ಊರಾಗ. ಹಿಂಗಾಗಿ ಇಲ್ಲೇ ಮುಂಡ್ರಿಗಾಗ ಮಿಸ್ತ್ರಿ ಕಡೆ ಬಂದಿದ್ದೆ. ಹವಾ ತೆಗೆದು ಒಂದು ಚಂದಾಗಿ ಸೆಟ್ಟಿಂಗ್ ಮಾಡಿ ಹವಾ ಹಾಕಿದ, ಆಮೇಲೆ ಕರೆಕ್ಟ್ ಆಗ್ತದೆ. ಹಿಂಗಾಕ ನೋಡ್ರಿ ನಶೀಬ್ಗೊಂಡು ಇದ್ರೆ. ಈಗ ನಾನು ಮತ್ತೆ ಇನ್ನೊಂದು ಅಂದ್ಕೊಂಡೇನಿ ರೀ, ಯಾಕಂದರೆ ಇವತ್ತು ಕಾರಣ ಎಲ್ಲ ಹಿಂಗಾಗಿ ನಮ್ಮ ಮಾವಾರ ಬಂಡಿ ತೊಗೊಂಬರ್ತಾನೆ, ಹಾಲು ತೊಗೊಂಬರ್ಬ ಅಂತ ಹೇಳ್ತಾರೆ. ಹಿಂಗಾಗಿ ಹೊಲಕ್ಕೆ ಹೊಂಟಾನಿದ್ದೆ. ಅವರು ಬಂಡಿ ತೊಗೊಂಡು ಬರ್ತಾರೆ, ಎತ್ತುಗಳು ತೊಗೊಂಡು. ನಾನು ಹಾಲು ತೊಗೊಂಡು ಹೋಗ್ಬೇಕು. ಈ ಕಡೆ ಪೂರ್ತಿ ಕರೆ ಎರಿ ಮಣ್ಣು ಆಕತ್ರಿ, ಆದರೆ ಈ ಕಡೆ ಮಸಾರಿ ಮಣ್ಣು ಪೂರ್ತಿ ಕೆಂಪಾಗಿ ಕಾಣ್ತದೆಲ್ಲ ಭೂಮಿ ಮಾತ್ರ. ಆದರೆ ಇವ್ರಿಗೆ ಮಳೆ ಭಾಳ ಆಗ್ಬೇಕು ರೀ, ಯಾಕಂದ್ರೆ ನಮ್ಮ ಮಸಾರಿ ಮಣ್ಣಿಗೆ ಮಳೆ ಸ್ವಲ್ಪ ಆದ್ರೂ ಅದು ತೇವಾಂಶ ಹಿಡ್ಕೊಂತದೆ ಭಾಳ ದಿವ್ಸಗಟ್ಟಲೆ. ಹಿಂಗಾಗಿ ಬಿತ್ತಿದ ಮ್ಯಾಗ ಒಮ್ಮೆ ಮಳೆ ಆತಂದ್ರೆ ಮತ್ತೆ ಒಂದು 2 ಮಳೆ ಅಂದ್ರೆ ಪೀಕ್ ಬಂದ್ಬಿಡ್ತಾರೆ ನಮ್ಮ ಕಡೆ. ಅದು ಈ ಕಡೆ ಮಳೆ ಆಗ್ತಾ ಇರ್ಬೇಕ್ರೆ ಗಿಡ ಹುಟ್ಟುತನ, ಯಾಕಂದ್ರೆ ಜಲ್ದಿ ಒಣಗಿ ಬಿಡ್ತೈತಿ ಇದು ಭೂಮಿ. ನಿಮ್ಮ ಕಡೆ ಯಾವ ಭೂಮಿ ಭಾಳ ಐತಿ ಕಮೆಂಟ್ ಮಾಡಿರಿ. ಹೊಲಕ್ಕೆ ಹೋಗ್ಬರ್ರಿ. ಈಗ ಹೊಲಕ್ಕೆ ಹೋಗೋ ದಾರಿ ಹಿಂಗೈತೆ ನೋಡ್ರಿ. ಈಗ ನಾನು ಹೊಲಕ್ಕೆ ಬಂದುಬಿಟ್ಟಿದ್ದೆ ರೀ. ಹೊಲಕ್ಕೆ ಬಂದು ನಮ್ಮ ಮಾವಾರ ಹಾಲು ಹಿಂಡಿದ್ರೆ ಆಲ್ರೆಡಿ. ಇಲ್ಲಿ ಹಸು ಹಾಲು ಕುಡಿಯತ್ತಿತ್ತು. ಇದು ನೋಡ್ರಿ ಹೊಲ, ಇದು ಶೆಡ್ ಹೊಲದಾಗಿರೋದು. ನಾನೀಗ ಹೊಲದಾಗದನ್ರಿ. ಎಷ್ಟು ಚಂದ ಕಾಣತ್ತದ್ರಿ ವ್ಯೂ. ನೀವು ಬೇರೆ ಕಡೆ ಎಲ್ಲಿ ಹೋದ್ರೂ ಸಿಗಂಗಲ್ಲ ಅಂಥ ವ್ಯೂ ಕಾಣಕತ್ತೈತಿ. ತೋರಿಸ್ತಾರೆ ನೋಡಿ ನಿಮಗೆ ಈ ವ್ಯೂ. ಈ ಟೈಮ್ ಒಳಗೆ, ಈ ಸೂರ್ಯನ ಬೆಳಕೊಳಗೆ, ಈ ಸಾಯಂಕಾಲ 6:30 ಆಗ್ಬೋದ್ರಿ. ಈಗ ಇಷ್ಟು ಬ್ರೈಟ್ ನನ್ನ ಸೂರ್ಯ. ಅದ್ರಾಗ ಈ ಹಚ್ಚ ಹಸಿರೊಳಗೆ ಹೆಂಗೆ ಕಾಣಕತ್ತ ನೋಡ್ರಿ ಹೊಲ ಇದೆ. ಎಷ್ಟು ಮಸ್ತ್ ಕಾಣಕತ್ತದ ನೋಡ್ರಿ ವ್ಯೂ. ಹೊಲದಾಗ ಇರು ಬೆಂಕಿ ಅಂದ್ರೆ ಬೆಂಕಿ, ಹಚ್ಚ ಹಸಿರು. ಆ ಕಡೆಯಿಂದ ಇದು ಮಾಡಿದ್ರೆ ಮಸ್ತ್ ಕಾಣ್ತದ್ರಿ. ಇದು ಹೆಂಗೆ ಕಾಣಕತ್ತದ ಅಂತೇಳಿ ಕಮೆಂಟ್ ಮಾಡಿರಿ. ಇದು ತಿಪ್ಪಿ ಹೊಲದಾಗ. ಇದು ಗೊಂಜಾಳ ಹಾಕಿ, ಇದು ಸೂರ್ಯಪಾನ ಹಾಕ್ಯಾರ. ಇದು ಸೂರ್ಯಪಾನ. ಸೂರ್ಯ ಎಷ್ಟು ಬ್ರೈಟಾಗಿ ಕಾಣಕತ್ತದ ನೋಡ್ರಿ. ಬೆಂಕಿ ಅಂದ್ರೆ ಬೆಂಕಿ. ಇದು ಆಕಳ ಕರಾರಿ ಇದೆ. ಮೋಸ್ಟ್ಲಿ ಒಂದು ವರ್ಷದ್ದು ಇರ್ಬೋದನ್ರಿ, ಗೊತ್ತಿಲ್ಲ. 1 ವರ್ಷದ್ದು ಇರ್ಬೋದು. ಇದು
ಭಾಳ ಕ್ಯೂಟ್ ಇತ್ತು. ಕಣ್ಣಿಗೆ ಏನೋ ಮಾಡ್ಕೊಂಡ್ಬಿಟ್ಟಿರ್ತದೆ ಅದ್ರ ಮರಿ ಇದೆ. ಏನೋ ಹೇಳ್ರಿ, ಹೊಲದಾಗ ಭಾಳ ನೆಮ್ಮದಿ ಐತಿ, ಪೀಸ್ಫುಲ್ ಮೈಂಡ್ ಇರ್ತೈತಿ ಹೊಲ್ದಾಗಿದ್ರೆ. ಇದು ಇನ್ನೊಂದ್ರ ಮರಿ ರೀ, ಹೊಲ್ದಾಗ ಓಡಾಡಕತ್ಬಿಟ್ಟೈತಿ. ಎಷ್ಟು ಎಂಜಾಯ್ ಮಾಡ್ಕೊತ ಅಡ್ಡಾಡತ್ತಂದಿರಿ ಅದು. ಮತ್ತೆ ಹೊಕ್ಕತ್ತಿ ಮತ್ತೆ ಹೊಳೆ ಬರ್ತೈತಿ. ಇವಾಗ ಎತ್ತಿನ ಪೂಜೆ ಮಾಡೋದ್ರ ಸಂಬಂಧ ಎತ್ತಿನ ಗೂಡಿಗೆ ಅದು ಬಣ್ಣ ಹಚ್ಚಾರ. ಬಣ್ಣ ಹಚ್ಚಿ ಸ್ವಚ್ಛ ತೊಳೆದು ನಿಂದಿರ್ಸ್ಯಾರ. ಮತ್ತು ಹಳೆ ಹೊಸ ಹಗ್ಗ ಹಾಕ್ಯಾರ. ಎಷ್ಟು ಚಂದ ಕಾಣಕತ್ತ ನೋಡ್ರಿ ಎತ್ತು, ದೃಷ್ಟಿ ಆಗ್ಬೇಕು. ಈಗ ಇವನ್ನ ಮನೆಗೆ ಕರ್ಕೊಂಡು ಹೋಗಿ ಪೂಜೆ ಮಾಡಿ ಮತ್ತು ಹೊಳ್ಳಿ ನಾಳೆ ಹೊಲಕ್ಕೆ ಕರ್ಕೊಂಬರ್ಬೇಕು. ಗುಡಿಗದು ಬಣ್ಣ ಹಚ್ಚೈತಿ, ನಮ್ಮ ಅವರ ಹಚ್ಚಾರ. ಇಲ್ಲಿ ಏನೋ ನೀರು ಹಾಸ್ಯಾರ. ಮೋಸ್ಟ್ಲಿ ಏನೋ ಬಿತ್ತಾರ ಅನ್ಸತಿ. ಏನು ವಿಚಾರ ಗೊತ್ತಿಲ್ಲ ನನಗೂ. ಇಲ್ಲೇ ಗಿಡದ ಜನ ಒಂದು ಬೋರ್ ಐತಿ. ಮೊದಲಿನ ಕೂರಿಗೆ ನೋಡ್ರಿ ಇದು, ಇದ್ರಾಗ ಬಿತ್ತಿದ್ರು. ಮೋಸ್ಟ್ಲಿ ಇವರು ಗೊಂಜಾಳ ಭಾಳ ಬಿತ್ತಾರ. ಗೊಂಜಾಳ ತಿರ್ಬೋದು ಇದು. ಎಲ್ಲನೂ ಬಿತ್ತಾಕ ಬರ್ತೈತಿ, ಆದರೆ ಇವರು ಗೊಂಜಾಳ ಭಾಳ ಬಿತ್ತಾರ. ಹೆಂಗೆ ಕಾಣಕತ್ತದ ನೋಡ್ರಿ ಸ್ಕೈ ವ್ಯೂ, ಸ್ಕೈ. ಹೋಗೊಂಬರ್ರಿ. ಬೆಳಿಗ್ಗೆ ನಮ್ಮ ಅಮ್ಮಾರ ಈ ಮನೆಗೆ ಹಾಲು ಹಾಕ್ತಾರೆ. ಒಂದು ಮನೆಗೆ ಇದು ಗೇಟೇ ಹಿಂಗೆ ಐತ್ರಿ. ಅದು ಮನೆ ಒಳಗೆ ನೋಡಿದ್ರೆ ನೀವು ಏನಂತೀರ, ನೀವು ಬೆಳಿಗ್ಗೆ ಹಾಕ್ತಾರೆ ಅವ್ರು ಹಾಲು. ಒಳಗೆ ನೋಡಿರಿ ಗಾಡಿಗಳು ಹೆಂಗೆ ಅಂತಾವ. ಬೆಂಕಿ ಅಂದ್ರೆ ಬೆಂಕಿ ಐತ್ರಿ ಮನೆ. ಅದು ಪೂಜೆ ಮಾಡಕ್ಕೆ ನಮ್ಮ ಸೊಸಿನೂ ರೆಡಿ ಆಗಿಬಿಟ್ಟಾಳ್ರಿ. ನೋಡ್ರಿ ಹೆಂಗೆ ರೆಡಿ ಆಗ್ಯಾಳ. ಈಗ ನಾವು ರೆಡಿ ಆಗ್ಯಾವಿ. ಇದ ಡ್ರೆಸ್ ಮ್ಯಾಗ ನಾವು ಪೂಜೆ ಮಾಡ್ತೀವಿ. ಈಗ ನಾವು ಎತ್ತಿನ ಪೂಜೆ ಮಾಡಕ್ಕೆ ಇನ್ನೊಂದು ಮನೆ ಬಂದುಬಿಟ್ಟೇವ್ರಿ. ಇದರಿ ಆ ಮನೆ, ನಮ್ಮ ಅಮ್ಮಾರ್ದು ಹಳೆ ಮನೆ ಇದೆ. ಈಗ ನಮ್ಮ ಹರ್ಷಿತಾ ಎತ್ತಿನ ಪೂಜೆ ಮಾಡ್ತಾಳು, ಹೌದಿಲ್ಲ? ಹಾಯ್ ಮಾಡ. ಹಾಯ್ ಹಾಯ್. ಪಪ್ಪಿ ಕೊಡ, ಪಪ್ಪಿ ಕೊಡು. ಪಪ್ಪಿ ಕೊಡುವ. ಇಲ್ಲ ನೋಡ್ದ, ಪಪ್ಪಿ ಕೊಡ್ತಿ ಇಲ್ವಾ? ಪಪ್ಪಿ ಕೊಡಲಿ. ಅಲ್ಲಿ ಪೋನಿ ಪಪ್ಪಿ ಕೊಡು. ಹೋಗೋಣ, ನಾವು ಹೊರಗೆ ಹೋಗೋಣ. ಶಾಮಿ ಮಾಡು. ಜೇಜಿ ಶಾಮಿ ಮಾಡು. ಜೇಜಿ ಮಾಡ, ಶಾಮಿ ಮಾಡ. ಶಾಮಿ ಮಾಡು, ಬಿಡ್ತಾನೆ ತಳಗ. ಅಕ್ಕಿ ನಮ್ಮ ಮಾತು ಕೇಳಿದ್ರೆ ಅಕ್ಕಿ ಒಟ್ಟ ಭಾಳ ಅಂದ್ರೆ ಭಾಳ ಓಡಾಡದ ಅಕ್ಕಿ. ಶಾಮಿ ಮಾಡು, ಜೇಜಿ ಮಾಡು. ಜೇಜಿ ಮಾಡ. ಇವತ್ತು ಹಚ್ಕೋ. ಹೆಂಗೆ ಹಚ್ಚುಂತಿ? ಹಚ್ಕೋ. ಇವತ್ತು ಹಚ್ಕೋ. ಇವತ್ತು ಹಚ್ಕೋವ. ಹಂಗೆ ಹಚ್ಕೊಂತಾರ ಇವತ್ತಿ. ನಡಿ ಹೊರಗೆ ನಡಿ. ಅಲ್ಲಿ ಅಮ್ಮಾರ್ಗೆ ಹಚ್ಚ ನಡಿ. ಇವತ್ತಿ ಅಮ್ಮಾರ್ಗೆ ಹಚ್ಚ ನಡಿ. ಹಗರ್ಕ ನಡಿ. ನಡಿ ನಡಿ ಹಗರ್ಕ ನಡಿ. ಇವತ್ತಿ ಹಚ್ಚ ನಡಿ ಅವ್ರಿಗೆ. ದೊಡ್ಡ ಬರ್ಲಿಲ್ಲ ಅವ್ರು ಕಾಲ ಹೊಡೆದಾರ ಅಲ್ಲಿ ಕರೆಯಾಕತ್ತಾರ. ಕುಡಿ ಹೆಂಗಂತತಿ ಮತ್ತೆ ಮ್ಯಾಗ ನೋಡುವ. ಮ್ಯಾಗ ನೋಡು. ಮ್ಯಾಗ 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 ನೋಡು. ಮ್ಯಾಗ ನೋಡ ದಾ ಆಕಿನ ಇಲ್ಲಿ ನೋಡಿಲ್ಲಿ. ಯವ್ವ ಮೆಂಗ್ಯ ಬಂತಲ್ಲಿ. ಇಲ್ಲಿ ನೋಡಿಲ್ಲಿ ಹಸಿತಾ ದಾ. ಈಗ ಎತ್ತು ಪೂಜೆ ಮಾಡ್ಬೇಕಂತ ಹೇಳಿ ನಮ್ಮ ಮಾವಾರು ಎತ್ತು ತೊಗೊಂಬಂದ್ರಿ. ಇವಾಗ ನೋಡ್ರಿ ಎತ್ತ. ಈ ಹಬ್ಬಕ್ಕೆ ಹೊನ್ನುಗ್ಗಿ ಅಂತಾರೆ, ನಿಮಗೂ ಗೊತ್ತಿರ್ಬೋದು. ಕಾರ್ ಹುಣ್ಣಿಮೆ ಹಿಂದಿನ ದಿವ್ಸ ಮಾಡ್ತಾರೆ ಇದನ್ನ. ಈ ಎತ್ತುಗಳು ಈ ಮನೆಗೆ ಫಸ್ಟ್ ಟೈಮ್ ಬಂದವ್ರಿ, ಯಾಕಂದ್ರೆ ಹೊಸ ಎತ್ತಿವು. ಹರ್ಷಿತಾ ಹಂಬ ನೋಡಲ್ಲ, ಹಂಬ. ಬಂದ್ 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 ಹಂಬ ಹೆಂಗದವು ಹಂಬ. ಹಾ ಹರ್ಷಿತಾ. ಓಯ್ ಹರ್ಷಿತಾ. ಇವು ಹೊಸ ಎತ್ತಾಗಿದ್ರಿಂದ ಬಂದ ಕೂಡಲೇ ಹೆದರಾಕತ್ಬಿಟ್ಟಿದ್ವಿ ರೀ. ಮತ್ತು ಹಾಗೆ ಸಮಾಧಾನ ಮಾಡಿ ನಿಂದ್ರಿಸಿದ್ರು ಎತ್ತುಗಳನ್ನ. ಮತ್ತು ನಿಂದ್ರಿಸಿದ ಮ್ಯಾಗ ನಮ್ಮ ಅಕ್ಕಾರ ಎತ್ತಿನ ಪೂಜೆ ಮಾಡಕತ್ತಾರ್ರಿ.
ನಾನು ಜೇಜಿ ಮಾಡುವ ಹರ್ಷಿತಾ ಅಪ್ಪ ಅಲ್ದಾನೆ ಅಯ್ಯೋ ಬಿಡ್ಬೇ ಮುಂದೆ ಕಾಲ ಮತ್ತೆ ಅವ್ರು ಆಯ್ತಂತೆ ಶಾಮಿ ಮಾಡ ಹರ್ಷಿತಾ ಹಮ್ಮ ಮುಟ್ಟೆ ಮುಟ್ಟಮ್ಮನ ಜಿಜಿ ಮಾಡ ಏ ಜಿಜಿ ಮಾಡ ಅಪ್ಪ ಅಪ್ಪನದ್ರಲ್ಲಿ ಅಲ್ಲ ಏ ಅಲ್ಲೋಡಲ್ಲಿ ಆಮೇಲೆ ಪೂಜೆ ಎಲ್ಲ ಮಾಡಿದ ಮ್ಯಾಗ ಎಡಿಗೆ ಕಿಚಡಿ ಅಂತ ಮಾಡಿದ್ರೆ ಇದು ನಮ್ಗೆ ಕಿಚಡಿ ಅಂತ ಗೊತ್ತಿರ್ಬೋದು, ಒಬ್ಬರು ಗೊತ್ತಿರ್ಲಿಕ್ಕಿಲ್ಲ. ಜೋಳದಲ್ಲೇ ಮಾಡಿರ್ತಾರೆ ಇದನ್ನ. ಎತ್ತಿಗೂ ತಿನ್ನಿಸಿ ಆಮೇಲೆ ಒಂದಿಷ್ಟು ಮಂದಿನ ಊಟ ಮಾಡಿಸ್ತಾರೆ. ಆಕಿ ಈಗ ಹಂಬ ಬೇಕಾಗ್ಯಾವ. ಈಗ ಆಕಿಗೆ ಹಂಬ ಪೂಜೆ ಮಾಡ್ಸ್ಕೊಂಡು ಹೋದ್ರು. ಎಲ್ಲೈತಿ? ಇಲ್ಲ ಇಲ್ಲ ಅನ್ನ. ಮತ್ತು ನಮ್ಮ ಸೊಸಿ ಅವ್ರ ಕಾಕನ ಕುಟ್ಟಕ್ಕೆ ಗಾಡಿ ಆಟ ಆಡಕತ್ಬಿಟ್ಟಿದ್ರಿ. ಆಕಿ ಕಡೆ ಒಂದೊಂದು ಆಟ ಇಲ್ರಿ. ಆಕಿ ಭಾಳ ಅಂದ್ರೆ ಭಾಳ ಇಂಟೆಲಿಜೆಂಟ್ ಅದಾಳ. ಆಕಿ ಭಾಳ ಅಂದ್ರೆ ಭಾಳ ಜೂಟ್ ಅದಾಳ. ಇದು ಆಟ ಸ್ಟಾರ್ಟ್ ಆಯ್ತು ನೋಡ್ರಿ. ಬಂದು ಅಲ್ಲಿಂದ ನಮ್ಮ ತಮ್ಮ ಎತ್ಕೊಂಡಾಗ ಅಳಾಕತ್ಲ. ಅವ್ರ ಅವನ ಕಡೆ ಹೋದ್ಕೊಂಡ ಸುಮ್ಮನಾದ್ಲ. ಈಗ ಇಲ್ಲಿ ಹಾಸಿಗೆ ಬಂದು ಓಡಾಡಕತ್ತಾಳ. ಹರ್ಷಿತಾ ಮಕ್ಕೊಂಬಿಡುವ ದೇ ಮಕ್ಕೊಂಬಿಡ ಮಕ್ಕೊಂಬಿಡು ಮಕ್ಕೊಂಬಿಡು ಬಾಜ್ ಮಾಡ. ಹರ್ಷಿತಾ ಗುಡ್ ನೈಟ್. ಏಯ್ ಹರ್ಷು ಮನು ಗುಡ್ ನೈಟ್. ಈಗ ಅಲ್ಲಿ ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಹೊಳ್ಳಿ ಈ ಕಡೆ ಮನೆಗೆ ಬಂದೇವ್ರಿ. ಈಗ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿರ್ತೇನೆ ರೀ. ಮತ್ತು ನಾಳೆ ಇನ್ನೊಂದು ಬ್ಲಾಗ್ನಾಗ ಸಿಗೋನು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.